ನೌಕರಿ ನಮ್ಮಂತವರಿಗೆ ಎಲ್ಲಿಂದ ಸಿಗಬೇಕಮ್ಮ ನೌಕರಿ? ಈ ಹದಗೆಟ್ಟು ಕೊಳತೆ ನಾಡುತ್ತಿರುವ ರಾಜಕೀಯ ಎಂಬ ರಾಕ್ಷಸರು ತುಂಬಿಕೊಂಡಿರುವ ಈ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ಎಲ್ಲಿಂದ ಸಿಗಬೇಕು ನೌಕರಿ? ಯಾಕೋ ಶಂಕರ್ ಹೀಗೆ ಹೇಳುತ್ತೀಯ? ನೌಕರಿಯನ್ನು ತೆಗೆದುಕೊಳ್ಳುವುದಕ್ಕೆ ನಿನಗೇನು ಸಹಾಯ ಬೇಕಾದರೂ ಕೇಳು, ಮಾಡಲಿಕ್ಕೆ ನನ್ನ ಅರ್ಜುನ ಇಲ್ಲವೇ? ಅಣ್ಣ, ಆಡು ಹಸಿದಿದೆ ಅಂದರೆ ಹಿಡಿ ಕಾಳು ಇಟ್ಟು ಹಸಿವನಿಗಿಸಬಹುದು ನಮ್ಮಂತ ಬಡವರು. ಆದರೆ ಆನೆ ಹಸಿದು ಬಂದು ನಿಂತರೆ ನಮ್ಮಂತವರಿಂದ ಹಸಿವನಿಗಿಸಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಹೋಗ್ಲಿ ಬಿಡಣ್ಣ. ಆ ಜಯರಾಜ ಸಾಹುಕಾರನ ಆಳುಗಳು ನಮ್ಮ ಹೊಲಕ್ಕೆ ಬೀಡಿ ಹಾಕಲಿಕ್ಕೆ ಹತ್ತಿದ್ದಾರಂತಲ್ಲ, ಏನಾಯ್ತನ? ಬೇಲಿ ಅಷ್ಟೇ ಅಲ್ಲ ಶಂಕರ, ಧನಿಕರ ದಬ್ಬಾಳಿಕೆ ನಮ್ಮಂತ ಬಡವರ ಮೇಲೆ ನಡೆಯುವುದು ಹೊಸದೇನಲ್ಲ. ಈ ಕರ್ಮ ತುಂಬಿದ ಕಲಿಯುಗದಲ್ಲಿ ಧರ್ಮದಂತೆ ನಡೆಯುವವರ ಕಾಲವಲ್ಲಪ್ಪ ಇದು. ಆ ಸೊಕ್ಕಿನ ಸಾಹುಕಾರನಿಗೆ ನಮ್ಮ ಹೊಲವನ್ನು ಮಾರಲಿಕ್ಕೆ ಕೊಡಬೇಕಂತೆ ಫ್ಯಾಕ್ಟ್ರಿ ಕಟ್ಟಲು. ಅಣ್ಣ, ಯಾಕನ್ನ ಕಪಟ ಕಾರಸ್ಥಾನದ ಧನಿಕರ ದಬ್ಬಾಳಿಕೆ ಎಂದು ನೋಡಿಕೊಂಡು ಕುಳಿತರೆ ನಮ್ಮ ಹೊಲವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ದಪ್ಪದ ಧನಿಕರಿಗೆ ಎತ್ತಿನ ಉತ್ತರ ಕೊಟ್ಟಿದೆ. ನಮ್ಮಂತ ಬಡವರ ಬದುಕಲು ಸಾಧ್ಯವನ್ನ ಸಾಧ್ಯ. ಅರ್ಜುನ್ ಮಾವ ಬಂದಂತೆ ಕಾಣಿಸ್ತದೆ ನೋಡಿ. ಗಂಗಾ, ಶಂಕರ್, ಆ ಸಾಹುಕಾರ ಯಾಕಣ್ಣ ಎಲ್ಲರೂ ಏನೋ ವಿಚಾರ ಮಾಡುತ್ತಿರುವಂತೆ ಕಾಣುತ್ತಿದೆ ಅಲ್ಲ, ಏನಾಗಿದೆ? ಹಾಗೇನು ಇಲ್ಲ ಅರ್ಜುನ, ನಮ್ಮ ಶಂಕರ್ ಪರೀಕ್ಷೆಯಲ್ಲಿ ನಮ್ಮ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನಂತೆ, ಅದನ್ನೇ ಮಾತನಾಡುತ್ತಾನೆ. ಅಣ್ಣ, ನನಗೆ ಆಶೀರ್ವಾದ ಮಾಡೋಣ. ಎದ್ದೇಳು ಶಂಕರ್, ಎದ್ದೇಳು. ಇಷ್ಟು ದಿನ ಶಾಲೆ ಕಲಿತ ನಿನ್ನ ಜೀವನ ಸಾರ್ಥಕವಾಯಿತು. ಅಷ್ಟೇ ಅಲ್ಲ, ಈ ನಿನ್ನ ಅಣ್ಣ ಅರ್ಜುನನಿಗೂ ಬೆಟ್ಟದಷ್ಟು ಸಂತೋಷವಾಯಿತು. ಅಣ್ಣ, ಬಡತನದ ಬೇಗೆಯಲ್ಲಿ ಬೆಂದು ಶಾಲೆ ಕಲಿತ ಈ ಅರ್ಜುನನ ತಮ್ಮ ಶಂಕರ ಈಗ B.Com ಪದವೀಧರ. ಬಾ ಶಂಕರ್, ಬಾ. ಮಾಮ, ನೀನು ದ್ಯಾಮಮ್ಮನ ಜಾತ್ರೆಯಲ್ಲಿ ಚಕ್ಕಡಿ ಸ್ಪರ್ಧೆಗೆ ಅಂತ ಹೋಗಿದ್ದೆ ಅಲ್ಲ, ಗೆದ್ದು ಬಂದ್ಯೋ ಅಥವಾ ಹಂಗ ಸೋತು ಬಂದ್ಯೋ? ಗಂಗಾ, ಹಿಂದೆ ಆ ಕುರುಕ್ಷೇತ್ರದಲ್ಲಿ ಆ ಅರ್ಜುನನಿಗೆ ಸಾರಥಿಯಾಗಿ ಪಾಂಡವರಿಗೆ ವಿಜಯದ ಪತಾಕೆಯನ್ನು ಹಾರಿಸಿಕೊಂಡ ಕೃಷ್ಣ ಪರಮಾತ್ಮನಂತೆ ಇಂದು ಈ ಕಲಿಯುಗದಲ್ಲಿ ತಾಯಿ ಇಲ್ಲದ ನನಗೆ ತಾಯಿಯಾಗಿ ನಮ್ಮ ಮನೆಯ ದೇವತೆಯಾಗಿ ಆಶೀರ್ವದಿಸುತ್ತಾ ಬಂದಿರುವ ಜನನೇ ಜಗದ್ರೂಪಿಣಿ, ಬೇಡಿದವರಿಗೆ ಸಕಲ ಐಶ್ವರ್ಯವನ್ನು ಒದಗಿಸುವ ಆ ಶ್ರೀ ರೇಣುಕಾ ದೇವಿ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ಇಂಥ 100 ಸತ್ಯಗಳು ಬಂದವರು ಸೋಲು ಎಂಬುದನ್ನೇ ಬರಲಿಲ್ಲ. ತಾಯಿ ನನ್ನ ಹರಿಯೆಂದಾಗ ಜಯದ ಗೆರೆಯನ್ನು ಭೇದಿಸಿ ವಿಜಯದ ಮಾಲೆಯನ್ನು ಧರಿಸಿಕೊಂಡು ಬಂದಿರುವ ನಾಯಿ ನಿನ್ನ ತಮ್ಮ ಸೋಲಿಲ್ಲ ಸರ್ದಾರ. ಆಶೀರ್ವಾದ ಮಾಡನ್ನ, ಆಶೀರ್ವಾದ ಎದ್ದೇಳು. ಬಡವರನ್ನು ಹರಿದು ತಿನ್ನುವ ಪಾಂಡರಿಗೆ ಗಂಡು ಗಲಿಯಾಗು. ಹರೆಯದ ಹೆಣ್ಣು ಮಕ್ಕಳ ಮೇಲೆ ಚಂಡತನ ತೋರಿಸುವ ತಾಯಿ ಗಂಡನ ಮಕ್ಕಳಿಗೆ ಮಿಂಡ ಹುಲಿಯಾಗು. ಈ ಕೆಟ್ಟ ಸಮಾಜಕ್ಕೆ 3 ಲೋಕದ ಗಂಡಾಗಿದೆ, ಗಂಡಾಗಿ ಬಾಳು. ಆಯ್ತದ ಧರ್ಮವನ್ನು ಬಿಟ್ಟು ಕರ್ಮದಿಂದ ಬದುಕುತ್ತಿರುವ ಈ ಬಾಂಡರಿಗೆ ಯಮಧರ್ಮನಾಗಿ ಪರರ ಹೆಣ್ಣು ಮಕ್ಕಳ ಶೀಲ ಕೆಡಿಸುತ್ತಿರುವ
ಪರಮಾತ್ಮನಾಗಿ ಸ್ವಾರ್ಥ ತುಂಬಿದ ಈ ಸಮಾಜದಲ್ಲಿ ನಿಸ್ವಾರ್ಥಿಯಾಗಿ ಅಣ್ಣ, ಒಂದು ವೇಳೆ ನಾಳೆ ಸತ್ತರೆ ನನ್ನ ವೈರಿಗಳು ಸಹ ಬಂದು ಕಣ್ಣೀರಿಡಬೇಕಣ್ಣ. ನನ್ನ ವೈರಿಗಳು ಸಹ ಬಂದು ಕಣ್ಣೀರಿಡಬೇಕು. ಹಾಗೆ ಜನ ಮೆಚ್ಚಿದ ಮಗನಾಗಿ ನನ್ನ ಈ ಸಮಾಜದಲ್ಲಿ. ಹೌದು ಅರ್ಜುನ, ಇಂದಿನಿಂದ ಕಾರ್ಗತ್ತಲೆ ತುಂಬಿದ ನಮ್ಮ ಮನೆಯಲ್ಲಿ ವಸಂತ ಕಾಲದಲ್ಲಿ ಮಾವು ಮರದಲ್ಲಿ ಕುಳಿತು ಕೋಗಿಲೆ ಹೇಗೆ ಮನ ತುಂಬಿ ಹಾಡುತ್ತಿದೆಯೋ ಹಾಗೆ ಕಷ್ಟ ಸುಖ ಎಂಬ ರಾತ್ರಿಯನ್ನು ಕಳೆದು ಸುಖ ಸಂತೋಷವೆಂಬ ಬೆಳಕು ಕಾಣುತ್ತಿದೆಯಪ್ಪ ನಮ್ಮ ಮನೆತನ. ಹೌದು ಬಾಬಾ, ಬೆಳದಿಂಗಳ ಚಂದ್ರನಂತೆ ಈ ನಮ್ಮ ಸಂಸಾರ, ಹಾಲಲ್ಲಿ ಸಕ್ಕರೆ ಬೆರೆಸಿ ಕುಡಿದಂತೆ ಈ ನಮ್ಮೆಲ್ಲರ ಜೀವನ. ಗಂಗಾ, ಹೊಟ್ಟೆ ಹಸಿಯುತ್ತಿದೆ ಅಮ್ಮ, ಊಟಕ್ಕೆ ಏನು ಮಾಡಿರುವೆ? ಊಟಕ್ಕ ಈಗ ಮಾಡಿ ಬಂದ್ಬಿಡ್ತೀನಿ ಮಾವ. ನಡ್ರಿ ಮಾಡಿ. ಹೌದು ಗಂಗಾ, ಬರ್ತೀನಿ ಈಗ. ಏ ಗಂಗಾ, ನಾನು ಹೊಲಕ್ಕೆ ಹೋಗಬೇಕು, ಬೇಗನೆ ಊಟಕ್ಕೆ ರೆಡಿ ಮಾಡು. ಹಿಟ್ನಾಗ ಬಂದಿನ ಬಡ ಬಡ ಹೋಳಿಗೆ ಅರ್ಜುನ, ನೀನು ಇವತ್ತೆ ಹೊಲಕ್ಕೆ ಹೋಗುವುದು ಬೇಡ, ನಾನು ಬೆಳಗ್ಗೆ ಹೋಗಿ ಬಂದಿರುವೆ. ಯಾಕಣ್ಣ? ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವ ಈ ಹಿರಿಯರ ವಾಲಿಯಂತೆ ಈ ಭೂತಾಯಿ ಒಡಲಲ್ಲಿ ಕೆಲಸ ಮಾಡುವುದು ನಮ್ಮ ಮಣ್ಣಿನ ಮಕ್ಕಳಾದ ನಮ್ಮ ಆದ್ಯ ಕರ್ತಡಿ ಕಾಳು ಕೊಡುವೇನಂತ. ಹಾಗಲ್ಲ ಅರ್ಜುನ, ಅದು ಅಂತ ವಿಷಯ ಏನಿಲ್ಲ ಬಿಡು. ಅಣ್ಣ, 25 ವರ್ಷಗಳ ಕಾಲ ನಿನ್ನ ಮಡಿಲಿನಲ್ಲಿ ಬೆಳೆದಿದ್ದೇನೆಂಬುದನ್ನು ಮಾತ್ರ ಮರೆಯಬೇಡಣ್ಣ. ಯಾಕಂದ್ರೆ ಎಂದಿಗೂ ಇಲ್ಲ ನನ್ನ ಬಾಯಿಂದ ಹಿಂದೇಕೋ ಅಂಜಿಕೆ ಮಾತುಗಳು ಬರ್ತಿವೆ ಅಲ್ಲ. ಅಣ್ಣ, ಏನಾಯಿತೆಂದು ಚಿಂತಿಸಬೇಡಪ್ಪ. ಶಂಕರ್, ನೀನಾದರೂ ಹೇಳು, ಈ ನಿನ್ನಣ್ಣನ ಆತ್ಮಸ್ಥೈರ್ಯವನ್ನು ಪರೀಕ್ಷಿಸಬೇಡ ಎಂದು. ಅಣ್ಣ, ಅದು ಆ ಸೌಕರ ಅಣ್ಣ, ನೀನೇ ಹೇಳಿಬಿಡಣ ಅದೇನಂದು. ಅರ್ಜುನ, ಅದೇನು ಇಲ್ಲಪ್ಪ, ನಮ್ಮೂರಿನ ಜಯರಾಜ್ ಸಾವುಕಾರ ಅವರ 300 ಎಕರೆ ಹೊಲದಲ್ಲಿ ಫ್ಯಾಕ್ಟರಿ ಕಟ್ಟುತ್ತಿದ್ದಾರೆ. ಆದರೆ ಆ 300 ಎಕರೆ ಹೊಲಕ್ಕೆ ದಾರಿನೇ ಇಲ್ಲ. ಅದಕ್ಕೆ ನಿಮ್ಮ ಜಮೀನನ್ನು ಮಾರಲಿಕ್ಕೆ ಕೊಡಿ, ದುಪ್ಪಟ್ಟು ದುಡ್ಡು ಕೊಡುವೆನೆಂದು ಹೇಳಿದ. ಆದರೆ ನಾನು ಒಪ್ಪಿರಲಿಲ್ಲ. ಅದಕ್ಕೆ ಇವತ್ತು ಅವನ ದುಷ್ಟತನದಿಂದ ಆಳುಗಳ ಮುಖಾಂತರ ನಮ್ಮ ಹೊಲಕ್ಕೆ ಬೇಲಿ ಹಾಕಲು ಮುಂದಾಗಿದ್ದ. ಅದನ್ನು ತಡೆದು ಬಂದಿದ್ದೇನೆ. ಅಣ್ಣ, ದುಡಿದು